ವಜ್ರಾಸನ, ಸುಖಾಸನ, ಪದ್ಮಾಸನ, ವಜ್ರಾಸನ ಯಾವುದು ಅನುಕೂಲಕರಾಸನ ಹೇಳ್ಕೊಳ್ಳಿ. ಎದೆ ಬೆನ್ನು ತಲೆ ನೇರ, ಕಣ್ಣಂಬುದ್ಧವಾಗಿ ರುಚಿ ಮನಸ್ಸಿನ ಏಕಾಗ್ರತೆ ಹೋಗ್ತಾರೆ. ನಮಸ್ಕಾರ ಮುದ್ರ 3 ಬಾರಿ ಓಂಕಾರ ಹೇಳಿ ನಂತರ ಪ್ರಾರ್ಥನೆ ಶುರು ಮಾಡೋಣ. ದೀರ್ಘ ಶ್ವಾಸ ತಗೊಳ್ಳಿ. ಹೊರಗಡೆ ಆಗೋದು ಓಂಕಾರ. ತಲೆ ಮೇಲೆ ಕೆತ್ತಿ 2 ಕೈ ಸೇರಿಸಿ ಪ್ರೆಸ್ ಮಾಡಿ ರಬ್ ಮಾಡಿ ಅದರ ಶಕನ ಕಣ್ಮೇಲೆ ಇಟ್ಕೊಳ್ಳಿ. ಕಣ್ಣಿಚ್ಚಿ ನಿಧಾನಕ್ಕೆ ಕೈ ಪಕ್ಕದಿಂದ ಇರಿಸ್ಕೊಳ್ಳಿ. ಬೆನ್ನು ಯೋಗಿದ್ದೆ ಚೇ ಸ್ವಂತ ಮಡಿಕೆ ಇಟ್ಕೊಳ್ಳಿ. ಇನ್ನೊಂದು ಕಾಲ ಮೇಲೆ ತಗೊಳ್ಳಿ. ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ. ಕಾಲು ದೂರ ಇಟ್ಕೊಳ್ಳಿ. ಕೈ ಮುಂದೆ ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ, ಮತ್ತೆ ಶ್ವಾಸ ತಗೊಳ್ಳಿ, ಶ್ವಾಸ ಬೇಡ. ಸ್ವಲ್ಪ
ತಗೊಳ್ಳಿ. ಶ್ವಾಸ ಬಿಡ್ತಾರೆ ಬಂದ ರೀತಿ ಬೆಳಗ್ಗೆ ಮೇಲೆ ಶ್ವಾಸ ತಗೊಂಡು ಶ್ವಾಸ ಬಿಡ್ತಾರೆ ಮತ್ತೆ ಬ್ರೀತಿಂಗ್. ನೇರ ಬನ್ನಿ. ಪಾದಹಸ್ತಾಸನ ಒಟ್ಟಿಗೆ ಮಾಡೋಣ. ನೇರ ನಿಂತ್ಕೊಳ್ಳಿ. 1 2 3 4 5 6 ಜೊತೆಯಲ್ಲಿ 7 8 8 7 6 5 4 3 2 1 ಫಾಸ್ಟ್. ಮುಂದೆ ಮಾಡಿ ವಸ್ತುಗಳಿಗೆ ಪಾದ ಜೋಡಿಸಿ ರಿವರ್ಸ್. ಎರಡು ಕೈಗಳು ಲಾಕ್ ಮಾಡ್ಕೊಳ್ಳಿ. ಹಿಂದ್ಗಡೆ ಹಿಂಗೆ ಲಾಕ್ ಮಾಡಿ ಮುಂದೆ ಇಟ್ಕೊಳ್ಳಿ. ಕಾಲು ದುಡ್ಡು ಇಟ್ಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಬಿಟ್ಟು ಕೈ ಮೇಲೆ ತಗೊಂಡು 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 ಮುಂದೆ ಬರಬೇಕು. 1 2 3 4 5 6 7 8 9 10 ಕೈ ಮಾಡಿಕೊಂಡು ಪ್ರೀತಿ ಮಾಡಿ Reverse. And back. Okay. Tadasana.
ತಿರ್ಸಿ ಚೆನ್ನಾಗಿ ಕೆಳಗಡೆ ಪ್ರೆಸ್ ಮಾಡಿ. ಕಣ್ಣು ಮುಚ್ಚಿಕೊಳ್ಳಿ. ನೇರ ನಿಂತ್ಕೊಳ್ಳಿ. ಶ್ವಾಸ ತಗೊಂಡು ನಿಮ್ಮ ಶ್ವಾಸಕೋಸ್ಕರ ಗಮನ ಕೊಟ್ಟು ಎಲ್ಲಿ ಉಬ್ಬುತಗೊಳ್ಳಾಗುತ್ತೆ ಗಮನಿಸ್ತಾ ಮಾಡಿ. ಒಂದು ಸ್ಟೆಪ್ಪಲ್ಲಿ 5 ಸೆಕೆಂಡ್ಸ್. ಶ್ವಾಸ ತಗೊಳ್ಳಿ. ಬಿಡಿ. ಮುಂದೆ ಇಟ್ಕೊಳ್ಳಿ. ಹಣೆ ಮುಂದೆ. ತಲೆ ಮೇಲೆ. ಅದೇ ತಾಡಾಸನ ಮಾಡೋಣ. ಶ್ವಾಸ ತಗೊಳ್ತಾ ಬೆರಳು ಮೇಲೆ ಇಟ್ಕೊಳ್ಳಿ. 1 2 3 4 5 6 7 8 9 10. ಬ್ರೀತಿಂಗ್ ಮಾಡ್ತಾ ಮೇಲೆ ಹೋಗಿ ಎಳೀರಿ ಮೇಲೆ. ಬ್ರೀತ್ಔಟ್. ಎಳೀರಿ. ಎಳೀರಿ. ತಾಡಾಸನ. ಕಾಲು ದೂರ ಇಟ್ಕೊಳ್ಳಿ. ಎಲ್ಲ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಎಡ ಪಕ್ಕಕ್ಕೆ ಬನ್ನಿ. ಶ್ವಾಸ ತಗೊಳ್ಳಿ. ಬಲಗೈ ಮುಂದೆ ಇಡ್ತೀನಿ. 1 2 3 4 5 6 7 8 9 10. ವಿಮಾನಾಸನ. ಬಲಗೈ ಮೇಲೆ 1 2 3 4 5. 1 2 3 4 5. ನೋಡ್ತಾರೆ. 1
ಮುಂದೆ ಇರಲಿ, ಮುಂದೆ ಕೂತ್ಕೊಳ್ಳಿ. ಸ್ಟ್ರೈಟ್ ಹಾಗೇ ಕೂತ್ಕೊಳ್ಬೇಕು. ಕೈ ಪಕ್ಕ ಇಳಿಸ್ಕೊಳ್ಳಿ. ಚೆನ್ನಾಗಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಶ್ವಾಸ ತಗೊಳ್ತ ಮೇಲೆ ತಗೊಳ್ಳಿ. ಇದ್ದೀನಾ? ಅಪ್ 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 ಅಲ್ಲಿ ಕೈ ನೇರ ಇಟ್ಕೊಳ್ಳಿ. ಹೊಳ್ಳಿ ಮಾಡಿ. 1 2 3 4 5 6 7 8 9 10 ರಿಲ್ಯಾಕ್ಸ್ ಮಾಡಿ. 1 2 3 4 5 8 start. Begin. 1 0 2 5 normal better 12 ಭುಜಂಗಾಸನ ಮಾಡೋಣ. ನಿಮ್ಮ ಹಸ್ತುಗಳನ್ನ ಎದೆ ಬುದ್ಧಿ ಇಟ್ಕೊಳ್ಳಿ. ಶ್ವಾಸ ತಗೊಳ್ಳಿ. ಹಿಂದೆ ಕಾಲು ಜೋಡಿಸ್ಕೊಳ್ಳಿ. ಶ್ವಾಸ ತಗೊಳ್ಳಿ. ಮೇಲೆ ಬನ್ನಿ. ಅಪ್ 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 ಅಪ್. ಎಡ ಹಸ್ತಿನ ಮೇಲೆ ಬಲ ಹಸ್ತ ಇಟ್ಕೊಳ್ಳಿ. ಹಿಂದೆ ಕಾಲು ಜೋಡಿಸ್ಕೊಳ್ಳಿ. ಬ್ರೀತಿಂಗ್ ಅಪ್ ಈಗ ಶ್ವಾಸ ತಗೊಂಡು ಕುಂಭಕದಲ್ಲಿ 5 ಸರಿ ಮಾಡೋಣ. ಶ್ವಾಸ ತಗೊಳ್ಳಿ. ಹೋಲ್ಡ್ ಮಾಡಿ. ರಿಲ್ಯಾಕ್ಸ್. ಕಾಲು ದೂರ ಇಟ್ಕೊಳ್ಳಿ. ನಿಮ್ಮ ಹಸ್ತುಗಳ ಮೇಲೆ ಹಣೆ ಅಥವಾ ಗಲ್ಲ ಇಟ್ಕೊಳ್ಳಿ. ಒಂದು 2 3 4 5 6 7 8 9 10. ನಾನು ಹಸ್ತುಗಳ ಮಧ್ಯ ತಗೊಂಡು ತಲೆ ಮೇಲೆ ಕೆತ್ತಿ ಮಂಡಿ ಸೇರಿಸಿ ವಜ್ರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ತೀನಿ. change. Change. Musti ಕಟ್ಕೊಳ್ಳಿ. Change. Rotation. Reverse. Change. Change. Rotate. Change. ಎರಡು ಕೈ ಸೇರಿಸಿ, ಒಂದು ಕೈ ಸೇರಿಸಿ. Breathe. Breathe. Reverse. Change. ಎರಡು ಕೈ ಲಾಕ್ ಮಾಡ್ಕೊಳ್ಳಿ. ಮೇಲೆ ತಗೊಳ್ಳಿ. Breathe in. ಪಕ್ಕ ಕೆಳಗೆ. Breathe. Breathe. Change. Every lag ಮಾಡ್ಕೊಳ್ಳಿ. ತಲೆ ಹಿಂಭಾಗದಲ್ಲಿ ಪ್ರೆಸ್ 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 ರಿಲೀಸ್. ಹಿಂಭಾಗ ಬ್ರೀತ್ ಇನ್, ಹೋಲ್ಡ್, ಪ್ರೆಸ್ ಮಾಡಿ, ರಿಲೀಸ್. ರೈಟ್ ಸೈಡ್ ಬ್ರೀತ್ ಇನ್, ಹೋಲ್ಡ್, ಪ್ರೆಸ್, ರಿಲೀಸ್. ಬ್ರೀತ್ ಇನ್, ಹೋಲ್ಡ್, ಪ್ರೆಸ್. ಎಡಗಡೆ ಚಿನ್. ಬ್ರೀತ್ ಇನ್, ಹೋಲ್ಡ್, ಪ್ರೆಸ್,
ಹೋಲ್ಡ್ ಮಾಡಿ ಮುಂದಕ್ಕೆ ತಗೊಂಡು ಬ್ರೀತ್ ಇನ್, ಹೋಲ್ಡ್, ಪ್ರೆಸ್ ಮಾಡಿ ಮುಂದಕ್ಕೆ. ಬ್ರೀತ್ ಇನ್, ಹೋಲ್ಡ್, ಪ್ರೆಸ್ ಮುಂದೆ. Shoulder rotation. 1, 2, 3. 2, 3. And now rotate. Reverse. 1, 2, 3. Chain. So do your head front. Up, down, up, down, up, down. ತಲೆ ನೇರ, ಕಿವಿನ ಭುಜಕ್ಕೆ ಸರಿತಿ ಪಕ್ಕಕ್ಕೆ ಬ್ರೀತ್ ಮಾಡ್ತಾ ಎಡಗಡೆಗೆ ಬಲಗಡೆ ಸ್ಟ್ರೆಚ್ ಗಮನಿಸಬೇಕು. ಮತ್ತೆ ಬ್ರೀತ್ ಮಾಡ್ತಾ ಬಲಗಡೆ ಎಡಗಡೆ ಸ್ಟ್ರೆಚ್ ಗಮನಿಸಿ. ಬ್ರೀತ್ ನೇರ, ಬ್ರೀತ್ ಇನ್, ಬ್ರೀತ್, ಬ್ರೀತ್ ಇನ್, ಬ್ರೀತ್, ಬ್ರೀತ್ ಇನ್, ಬ್ರೀತ್, ಬ್ರೀತ್ ಇನ್, ಬ್ರೀತ್. ಪಕ್ಕಕ್ಕೆ ಬ್ರೀತ್ ಮಾಡ್ತಾ ನಿಮಗೆಲ್ಲನ ನಿಮ್ಮ ಭುಜಕ್ಕೆ ಸೊಗಿಸಿ ಹಿಂದ್ಗಡೆ ಬ್ರೀತ್ ಔಟ್ ಮಾಡ್ತಾನೆ. ಬ್ರೀತ್ ಮಾಡ್ತಾ ಬಲಗಡೆಗೆ ಹಿಂದಕ್ಕೆ ನೋಡಿ ಬ್ರೀತ್ ಔಟ್ ಮಾಡ್ತಾನೆ. Breathe in, breathe, breathe in, breathe, breathe in, breathe, breathe in, breathe in, breathe out ಮಾಡಿ. ಅವಾಗ ನೆಲೆ ಸೊಗಿಸಿ ಎಡಗಡೆಯಿಂದ ಬ್ರೀತ್ ಇನ್ ಮಾಡ್ತಾ ಹಿಂದಕ್ಕೆ ತಗೊಂಡು ಬ್ರೀತ್ ಔಟ್ ಮಾಡ್ತಾ ನಿಧಾನಕ್ಕೆ ಮುಂದಕ್ಕೆ. ಬ್ರೀತ್ ಇನ್ ಅಪ್, ಬ್ರೀತ್ ಇನ್ ಅಪ್, ರಿವರ್ಸ್. ಬ್ರೀತ್ ಇನ್, ಬ್ರೀತ್ ಇನ್, ನೇರ ಮಾಡ್ಬಿಡಿ. ಐಬಾಲ್ ಎಕ್ಸರ್ಸೈಸ್ ಮಾಡಿ. ಅಪ್ ಡೌನ್, ಅಪ್ ಡೌನ್, ಅಪ್, ಲಾಸ್ಟ್. ಇಷ್ಟು ನೇರ ಪಕ್ಕಕ್ಕೆ ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ಲಾಸ್ಟ್. ರೊಟೇಷನ್ ಲೆಫ್ಟ್ ಇಂದ ಲೆಫ್ಟ್ ಅಪ್ ರೈಟ್ ಡೌನ್, ಲೆಫ್ಟ್ ಅಪ್ ರೈಟ್ ಡೌನ್, ಲೆಫ್ಟ್ ಅಪ್ ಲಾಸ್ಟ್ ಡೌನ್. ರಿವರ್ಸ್. ರೈಟ್ ಅಪ್ ಡೌನ್, ರೈಟ್ ಅಪ್ ಲೆಫ್ಟ್ ಡೌನ್, ರೈಟ್ ಅಪ್ ಲಾಸ್ಟ್. ತ್ರಾಟಕ ಬಲಗೆ ಮುಂದೆ ಇಟ್ಟು ಬಲಗೆ ಹೆಬ್ಬೆರಳು ತುದಿ ನೋಡ್ತಾ ಇರಿ. ಕಣ್ಣು ಬ್ಲಿಂಕ್ ಮಾಡಬಾರ್ದು. ಕಣ್ಣಾಗಿಳಿಸಿ ನೋಡಿ. ಒಂದೇ ಸಣ್ಣ ನೋಡ್ತಾ ಇರಿ. ಹಾಗೆ ನಿಧಾನಕ್ಕೆ ಬಲಗಡೆಗೆ ತಗೊಂಡು ದೃಷ್ಟಿ ಬೆರಳ ಮೇಲೆ ಇರಲಿ. ತಕ್ಕಂತ ತಿರುಗಿಸ್ಬೇಡಿ. ನೇರ ಇಟ್ಕೊಳ್ಳಿ. ಅಲ್ಲೇ ಬೆರಳು ನೋಡೋ ಪ್ರಯತ್ನ. ನಿಧಾನಕ್ಕೆ ಮುಂದಕ್ಕೆ ತಗೊಂಡು ನಂತೆ ನಿಧಾನಕ್ಕೆ ಎಡಗಡೆಗೆ ತಗೊಂಡು ಹೋಗ್ತೀರಾ. ದೃಷ್ಟಿ ಬೆರಳ ಮೇಲೆ ನಾನು ಮುಂದಕ್ಕೆ ತಗೊಂಡು ಎರಡು ಕೈ ಸೇರಿಸಿ ಕಣ್ಣು ಮುಚ್ಚಿ ಪ್ರೆಸ್ ಮಾಡಿ ಚೆನ್ನಾಗಿ ರಬ್ ಮಾಡಿ ಚೆನ್ನಾಗಿ ಕಣ್ಣಲ್ಲಿ ನಿಧಾನಕ್ಕೆ ಕಣ್ಣು ಬನ್ನಿ. ಆ ಕಡೆ ತಿಳ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡೋಣ. ಪಾದ ಜೋಡಿಸ್ಕೊಡಿ. ಮ್ಯಾಟ್ ಮುಂಭಾಗಕ್ಕೆ ಬನ್ನಿ. ನಮಸ್ಕಾರ ಸ್ಥಿತಿ. ನಿಮ್ಮ ಶ್ವಾಸದ ಕಡೆ ಗಮನ ಇರಲಿ. ಹಾಂ, ಅವ್ರು ಮಾಡ್ತಾರೆ. ದೀರ್ಘ ಶ್ವಾಸ ತಗೊಳ್ಳಿ. ಹೊರಗಡೆ ಹಾಕಿ ಒಟ್ಟಿಗೆ ಓಂಕಾರ. ಮೊದಲನೇ ಮಂತ್ರ षडंगासन, अष्टांग पुनिपाद, एक पाद प्रसन्न, नमस्कार. ओम ह्रीं रवये नमः. ओम ह्रीं रवये नमः.
उत्थानासन एकपाद प्रसन्नासन अधोमुखश्वानासन षडंगासन अधोमुखश्वानासन भुजंगासन पर्वतासन एकपाद प्रसन्नासन उत्थानासन ऊर्ध्वासन समस्त की होल्ड नमस्कार ಫೇಲ್ ಮಾಡಿ ಎಲ್ಲರೂ ಓಂ ಭ್ರೂಂ ಸೂರ್ಯಾಯ ನಮಃ ಓಂ ಭ್ರೂಂ ಸೂರ್ಯಾಯ ನಮಃ. Breathe in, breathe out. 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 Hold. ऊर्ध्वासन उत्तानासन एकपाद प्रसरणासन अधोमुख श्वानासन षडंगासन अष्टांग परिपादासन भुजंगासन अधोमुख श्वानासन एकपाद प्रसरणासन उत्तानासन ऊर्ध्वासन समस्थिति नमस्कार ಓಂ ಗ್ರಹ ಭಾಸ್ಕರಾಯ ನಮಃ ಓಂ ಗ್ರಹ ಭಾಸ್ಕರಾಯ ನಮಃ. ಅದೇ ಮಂತ್ರ ಒಟ್ಟಿಗೆ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಬ್ರೀತಿಂಗ್ ಮಾಡ್ತಾ ಕೈ ಮೇಲೆ ಬಂದು ಬ್ರೀತಿಂಗ್ ಮಾಡ್ತಾ ಪಕ್ಕದ ನಡೆಸಿ ಬ್ರೀತಿಂಗ್ ಮಾಡ್ತಾ ಎರಡು ಕೈ ಮೇಲೆ ಬಂದು ಅಷ್ಟಲ್ಲೆರಡು ಸೇರಿಸಿ ನಮಸ್ಕಾರ ಇಲ್ಲಿ ದೀರ್ಘ ಶ್ವಾಸ ತಗೊಳ್ಳಿ ಬಿಡಿ ತಗೊಳ್ಳಿ ಬಿಡಿ ತಗೊಳ್ಳಿ ಬಿಡಿ ಶ್ವಾಸ ತಗೊಂಡು ಏನು ಒಂದು ಕೈ ಅಗಲ ಮಾಡಿ ಒಂದೆಡೆ ಬ್ರೀತೌಟ್ ಮಾಡ್ತಾ ಬಾಗಿ ಬಂದು ನಿಮ್ಮ ಪಾದ ಪಕ್ಕದಲ್ಲಿ ಮೊಣಕೈ ಮೊಣಕಾಲು ಟೈಟ್ ಆಗಿ ಉತ್ಥಾನ ದೀರ್ಘ ಶ್ವಾಸ ಬಿಡಿ ತಗೊಳ್ಳಿ ಬಿಡಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡಿ ಶ್ವಾಸ ತಗೊಳ್ತಾ ಬಲಗಾಲಿ ಹಿಂದೆ ಕರ್ಕೊಂಡು ಬಲಗಾಲಿನ ಎರಡು ಮೊಣಕಾಲು ನೆನೆಸ್ತಾರೆ ಎಡಗಾಲಿನ ಪಾದ ಮತ್ತು ಎರಡು ಹಸ್ತಗಳು ಒಂದೇ ಸರಳ ರೀತಿಯಲ್ಲಿ ನಿಮ್ಮ ಸೊಂಟನ ಕೆಳಗಡೆ ಪ್ರೆಸ್ ಮಾಡಿ ತಲೆ ಮೇಲೆ ಕೆತ್ತಿ ಚಾಡಿ ಮಾಡಿ ಏಕಪಾದ ಪ್ರಸನ್ನಾಸನ ಇಲ್ಲಿ ದೀರ್ಘ ಶ್ವಾಸ ತಗೊಳ್ಳಿ ಶ್ವಾಸ ಬಿಡಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡಿ ಶ್ವಾಸ ತಗೊಳ್ತಾ ಎರಡು ಕೈ ಮೇಲೆ ತಗೊಳ್ಳಿ ಚಂದ್ರ ನಮಸ್ಕಾರ ದೀರ್ಘ ಶ್ವಾಸ ಬಿಡಿ ತಗೊಳ್ಳಿ ಬಿಡಿ ತಗೊಳ್ಳಿ ಬಿಡಿ ಶ್ವಾಸ ತಗೊಳ್ಳಿ ಶ್ವಾಸ ಪ್ರಸ್ತುಗಳು ನಿಮ್ಮ ಪಾದ ಪಕ್ಕದಲ್ಲಿ ಇಟ್ಕೊಳ್ಳಿ ಇಲ್ಲಿ ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಎಡಪಾದನ ಬಲಪಾದ ಪಾದಗಳೆರಡು ಸೇರಿಸಿ ಪಾದ ಪೂರ್ಣ ನೆನೆಸೋದು ಹಸ್ತ ನೆನೆಸೋದು ನಿಮ್ಮ ತಲೆ ನೆನಪಿನ ಕೆಳಗಡೆ ತಗೊಳ್ಳಿ ಅಧೋಮುಖ ಶಿವನಾಸನ ಇಲ್ಲಿ ದೀರ್ಘ ಶ್ವಾಸ ತಗೊಳ್ಳಿ ಬಿಡಿ ತಗೊಳ್ಳಿ ಬಿಡಿ ತಗೊಳ್ಳಿ ಬಿಡಿ ಶ್ವಾಸ ತಗೊಳ್ತಾ ಎರಡು ಕಾಲು ಮೊಣಕಾಲು ಕೆಳಗಡೆ ಷಡಂಗಾಸನ ತಲೆ ಮೇಲೆ ಕೆತ್ತಿ ನಿಮ್ಮ ಬೆನ್ನಿನ ಕೆಳಗಡೆ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಿ ದೀರ್ಘ ಶ್ವಾಸ ತಗೊಳ್ಳಿ ಬಿಡಿ ತಗೊಳ್ಳಿ ಬಿಡಿ ತಗೊಳ್ಳಿ ಬಿಡಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡ್ತಾ ಅಷ್ಟಾಂಗ ಪ್ರಣಾಯಾಮ ನಿಮ್ಮ 8 ಅಂಗುಳು ನೆನೆಸೋತಿರ್ಬೇಕು ನಿಮ್ಮ ಹಣೆ ಹತ್ತೋದಲ್ಲ ಎದೆ ಭಾಗ ಎರಡು ಹಸ್ತ ಎರಡು ಮೊಣಕಾಲು ಕಾಲಿಂದ ನೆನೆಸೋಗ್ತಾ ಇರಲಿ ನಿಮ್ಮ ತೋಳುಗಳು ಟಚ್ ಆಗ್ತಾ ಇರಲಿ ಸೊಂಟದ ತಮ್ಮ ರೀತಿ ಮೇಲೆ ತಗೊಳ್ಬೇಕು ಇಲ್ಲಿ ದೀರ್ಘ ಶ್ವಾಸ ತಗೊಳ್ಳಿ ಬೇಡ ಶ್ವಾಸನ ಹೊರಗಡೆ ಹಾಕಿ ಬಾಹ್ಯ ಕುಂಭದಲ್ಲಿ ನಿಲ್ಲಿಸಿ ಭುಜಂಗಾಸನ
ಶ್ವಾಸ ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ. ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಮತ್ತೊಮ್ಮೆ ಅಧೋಮುಖ ಶ್ವಾಸ. ದೀರ್ಘ ಶ್ವಾಸ ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ. ತಗೊಳ್ತಾ ಬಲಗಾಲ ಮುಂದಕ್ಕೆ, ಏಕಪಾದ ಪ್ರಸರಣ. ನಿಮ್ಮ ಬಲಗಾಲಿನ ಪಾದ ಮತ್ತು ಎರಡಸ್ಗಳು ಒಂದೇ ಸೊಂಟ ಕೀಲಿರಲಿ. ಎಡಗಾಲ ಬೆರಳು ಮತ್ತು ಮೊಣಕಾಲು ನೆಕ್ಸ್ ಹೋಗ್ತಾ ಇಲ್ಲಿ. ಸೊಂಟ ಕೆಳಗಡೆ ಪ್ರೆಸ್ ಮಾಡಿ ಚಾವಡಿ ಮಾಡಿ. ಇಲ್ಲಿ ದೀರ್ಘ ಶ್ವಾಸ ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ. ಶ್ವಾಸ ತಗೊಳ್ಳಿ. ಚಂದ ನಮಸ್ಕಾರ. ಸಣ್ಣ ಇಲ್ಲಿ ದೀರ್ಘ ಶ್ವಾಸ ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಹಸ್ತಗಳನ್ನು ಪಾದಪಟ್ಟು ಇಟ್ಕೊಳ್ಳಿ. ಇಲ್ಲಿ ಶ್ವಾಸ ತಗೊಳ್ಳಿ, ಶ್ವಾಸ ಬಿಡ್ತಾ ಎಡಪಾದನ ಬಲಪಾದ ಪಾದಗಳಲ್ಲಿ ಜೋಡಿಸಿ ಹಸ್ತಗಳೆಲ್ಲ ಮೂಗನ್ನು ಮೊಣಕಾಲು ಸುತ್ತಿಸುತ್ತೆ. ಮೊಣಕಾಲು ಮೊಣಕೈ ಕೈ ಇಲ್ಲಿ ದೀರ್ಘ ಶ್ವಾಸ ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ. ಶ್ವಾಸ ತಗೊಳ್ತಾ ಎರಡು ಕೈ ಮೇಲೆ ತಗೊಂಡು ಊರ್ಧ್ವ ಹಸ್ತ ನಮಸ್ಕಾರ. ಇಲ್ಲಿನ ಕೈ ಮೇಲೆ ಸಂದೇಂಗಿ ಬಗ್ಗೆ ದೀರ್ಘ ಶ್ವಾಸ ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ. ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ. ಶ್ವಾಸ ತಗೊಳ್ತಾ ನೇರ ಬಂದು ಶ್ವಾಸ ಬಿಡ್ತಾ ಕೈನ ಪಕ್ಕದ ನಡೆಸಿಕೊಂಡು ಶ್ವಾಸ ತಗೋಬೇಡಿ, ಶ್ವಾಸ ಬಿಡಬೇಡಿ. ಹೋಗಿ ನಮಸ್ಕಾರ ನಮಸ್ಕಾರ ಸ್ಥಿತಿಯಲ್ಲಿ ಸಾಮಾನ್ಯ ಉಸಿರಾಟದಲ್ಲಿ ರಿಲ್ಯಾಕ್ಸ್ ಮಾಡ್ತೀವಿ. ದೀರ್ಘ ಶ್ವಾಸ ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ. ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಸಮಸ್ಥಿತಿಗೆ ಬನ್ನಿ. ಕೈ ತಿಳ್ಕೊಳ್ಳಿ. ಆಮೇಲೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋಣ. ದೀರ್ಘ ಶ್ವಾಸ ತಗೊಳ್ಳಿ, ದೀರ್ಘ ಶ್ವಾಸನ ಹೊರಗಡೆ ಹಾಕೋಣ. ಓಕೆ. ಫೈವ್ ಸೆಕೆಂಡ್ಸ್ ಇನ್ಹೇಲ್, 5 seconds ಎಕ್ಸೇಲ್. ಸೊ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು ಸದೃಢವಾಗುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಏನೇ ನಿಮಗೆ ತೊಂದರೆಗಳಿದ್ರೂ ಸಹ ದೂರ ಆಗುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಸೆಲ್ಸ್ಗೂ ಸಹ ಈಚ್ ಆ್ಯಂಡ್ ಎವರಿ ಸೆಲ್ ಇದರಿಂದ ಆಕ್ಸಿಜನ್ ಸಿಗುತ್ತೆ ಮತ್ತು ಇಡೀ ದೇಹ ಎನರ್ಜೈಸ್ ಆಗುತ್ತೆ. ವಾತ ಪಿತ್ತ ಕಫಗಳು ಸಮಸ್ಥಿತಿಯಲ್ಲಿರೋದಕ್ಕೆ ಇದು ಸಹಾಯ ಆಗುತ್ತೆ. ಈ ಪ್ರಾಣಾಯಾಮವನ್ನು ಚಳಿಗಾಲದಲ್ಲಿ ಆದರೆ 5 ನಿಮಿಷ ಮಾಡಬೇಕು. ಬೇಸಿಗೆಯಲ್ಲಿ 3 ನಿಮಿಷ ಮಾಡಿದರೆ ಸಾಕು. ಪ್ರತಿ ನಿಮಿಷ ಪ್ರತಿ ದಿವಸವನ್ನು ನಿಮಗೆ ಓಡಿಸಿದ 5 ಮಿನಿಟ್ಸ್ ಮಾಡಿ. ಓಕೆ. ಈಗ ಮುಂದಿನ ಪ್ರಾಣಾಯಾಮವನ್ನು ಮಾಡೋಣ.
ಕಪಾಲಭಾತಿ ಪ್ರಾಣಾಯಾಮ. ಗಾಳಿನ ಹೊರಗಡೆ ಹಾಕಿ ಎಕ್ಸೆಲ್ ಆಫ್ ಬ್ರೀತ್ ಮುದ್ರೆ ಯಾವ್ದಾದ್ರು ಚಿನ್ನ ಮಕ್ಕಳು ವಾಯು ಮುದ್ರೆ ಇಟ್ಕೊಳ್ಳಿ ಅಥವಾ ಅಪಾನ ಮುದ್ರೆ ಇಟ್ಕೊಳ್ಳಿ. ಇದಕ್ಕೆ ಅಪಾನ ಮುದ್ರದಲ್ಲಿ ಇಟ್ಕೊಳ್ಳಿ, ಎಲ್ಲರೂ ಜನರಲ್ ಆಗಿ ಒಳ್ಳೆಯದು. ಇದೇನಂತ ಹೇಳಿದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಇದು ನಮಗೆ ಶಕ್ತಿ ಹೆಚ್ಚಿಸುತ್ತೆ. ಡಯಾಬಿಟಿಕ್ಸ್ ತೊಂದರೆ ಇದ್ರೂ ಸಹ ನಿವಾರಣೆ ಆಗುತ್ತೆ. ನೇರ ಕೂತ್ಕೊಳ್ಳಿ, 1 ಸೆಕೆಂಡ್ಗೆ 1 ಸಾರಿ ಗಾಳಿನ ಹೊರಗಡೆ ಹಾಕಿ ಎಕ್ಸೆಲ್ ಆಫ್. ಇನ್ನು ಕಪಾಲಭಾತಿ ಪ್ರಾಣಾಯಾಮ ಅಂತ ಕರಿತೀವಿ. ಕಪಾಲ ಅಂದರೆ ಮುಖ, ಭಾತಿ ಅಂದರೆ ತೇಜಸ್ಸು. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ಮುಖದಲ್ಲಿ ಕಾಂತಿ ತೇಜಸ್ಸು ಹೆಚ್ಚಿಗೆ ಆಗುತ್ತೆ. ನಂತರ ಹೊಟ್ಟೆ ಒಳಗಡೆ ಭಾಗದಲ್ಲಿ ಇಂಟರ್ನಲ್ ಆರ್ಗನ್ಸ್, ದೊಡ್ಡ ಕರಳು, ಸಣ್ಣ ಕರಳು, ಕಿಡ್ನಿ, ಪ್ಯಾಂಕ್ರಿಯಾಸ್, ಪ್ರೋಸ್ಟೇಟ್, ಸ್ಪ್ಲೀನ್, ಲಿವರ್, ಪ್ರತಿಯೊಂದು ಅಂಗಕ್ಕೂ ಎಕ್ಸರ್ಸೈಸ್ ಆಗುತ್ತೆ ಮತ್ತು ಆ ಭಾಗಗಳಲ್ಲಿ ಏನೇ ತೊಂದರೆ ಇದ್ದರೂ ಸಹ ನಿವಾರಣೆ ಆಗುತ್ತೆ. ಸೊ ಇದಕ್ಕೆ ನಮ್ಮ ಬಾಡಿ ಇಮ್ಯುನಿಟಿ ಸಹ ಹೆಚ್ಚಿಗೆ ಆಗುತ್ತೆ, ಬ್ಲಡ್ ಕೌಂಟ್ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ಕಿಂಗ್ ಆಫ್ ದಿ ಪ್ರಾಣಾಯಾಮ ಅಂತ ಕರಿತೀವಿ. ಈಗ ಸಂಜೀವಿನಿ ಪ್ರಾಣಾಯಾಮ ಅಂತ ಕರಿತೀವಿ. ಮುಖ್ಯವಾದಂಥ ಪ್ರಾಣಾಯಾಮ ಇದು. ಇದನ್ನು ಪ್ರತಿಯೊಬ್ಬರು ಆರೋಗ್ಯವಾಗಿರ್ತಕ್ಕಂಥವ್ರು ಪ್ರತಿನಿತ್ಯ 8 ರಿಂದ 10 ನಿಮಿಷಗಳ ಕಾಲ ಮಾಡ್ಕೋಬೇಕು. ಸೊ ಉಳಿದವರು ಅವರಿಗೆ ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ಇನ್ನೂ ಹೆಚ್ಚಿಗೆ ಸಹನೂ ಮಾಡ್ತೀವಿ. ಎಷ್ಟು ಹೆಚ್ಚಿಗೆ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು. ನಂತರ ಲೇಡೀಸ್ ಅವರ ಮಾಸಿಕ ಧರ್ಮದಲ್ಲಿ ಇದನ್ನು ಮಾಡಬಾರ್ದು. ನಂತರ ಪ್ರೆಗ್ನೆಂಟ್ ಲೇಡೀಸು ಮಾಡಬಾರ್ದು, ಉಳಿದರೆಲ್ಲ ಮಾಡಬಾರ್ದು. ಮುದ್ರ ಚೇಂಜ್ ಮಾಡ್ಕೊಳ್ಳಿ. ಪ್ರಾಣ ಮುದ್ರೆ ಇಟ್ಕೊಳ್ಳಿ. ಕಿರುಬೆರಳು ಮತ್ತು ಇನ್ನೂರು ಬೆರಳು ಅದಕ್ಕೆ ಬೆರಳನ್ನು ಸೇರಿಸಿ.
ಹೊರಗಡೆ ಹಾಕಿ ನಿಲ್ಲಿಸಿ. ರಿಲ್ಯಾಕ್ಸ್ ಮಾಡಿರಿ. ಪಾದ ನೇರ ಮಾಡ್ಕೊಳ್ಳಿ. ದಂಡಾಸನ ಬನ್ನಿ. ನಿಮ್ಮ ಕಡೆ ಎರಡು ಪಾದನ ಕಾಲು ಬೆರಳು ಎಕ್ಸೈಸ್ ಮಾಡೋಣ. ರೀತಿ ಬ್ರೀತ್ ಔಟ್. ಚೇಂಜ್ ಪಾದ ಚಾಲನೆ. ರೀತಿ ಬ್ರೀತ್. ಚೇಂಜ್ ಪಾದ ರೊಟೇಷನ್. ರಿವರ್ಸ್. ಜಾಲಿಸಂದಿ ಕಾಲು ಈ ಥರ ರಿಲ್ಯಾಕ್ಸ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಮೇಲೆ ತಗೊಂಡು ಶ್ವಾಸ ತಗೊಳ್ಳಿ. ಶ್ವಾಸ ಬ್ರೀತ್ ಇನ್ ಬ್ರೀತ್, ಬ್ರೀತ್ ಇನ್ ಬ್ರೀತ್. ರಿವರ್ಸ್. ಬ್ರೀತ್ ಇನ್ ಬ್ರೀತ್, ಬ್ರೀತ್ ಇನ್ ಬ್ರೀತ್, ಬ್ರೀತ್ ಇನ್ ಬ್ರೀತ್. ಬಿಡಿಸಿ. ಮೇಲೆ ತಗೊಂಡು ಚೆನ್ನಾಗಿ ಮೇಲೆ ತಗೊಂಡು ಶ್ವಾಸ ತಗೊಳ್ಳಿ. ಶ್ವಾಸ ಬ್ರೀತ್ ಇನ್ ಬ್ರೀತ್, ಬ್ರೀತ್ ಇನ್ ಬ್ರೀತ್. ರಿವರ್ಸ್. ಬ್ರೀತ್ ಇನ್ ಬ್ರೀತ್, ಬ್ರೀತ್ ಇನ್ ಬ್ರೀತ್, ಬ್ರೀತ್ ಇನ್ ಬ್ರೀತ್. ಮಾಡೋಣ. ಗ್ರೈಂಡಿಂಗ್ ಮಾಡಿ ಕೈ ಲಾಕ್ ಮಾಡ್ಕೊಂಡು ಮಾಡ್ತಾ ಹಿಂದೆ ಹೋಗಿ ಬ್ರೀತ್. ರಿವರ್ಸ್. ಇದು ಮಾಡಬೇಕಾದ್ರೆ ಈ ಥರ ಕೈ ಮಡಚಬಾರ್ದು. ಹಿಂದೆ ಸ್ಟ್ರೈಟ್ ಹೋಗಿ ನಿಮಗೆ ಹಿಂದೆ ಸ್ಟ್ರೈಟ್ ಇರ್ತಾರೆ. ಇದೆ ಅನುಕೂಲ ಮಾಡ್ಕೊಳ್ಳಿ. ಅವೆಲ್ಲ ಮಾಡಿ ಬ್ರೀತ್ ಇನ್ ಮಾಡಿ. ಮೂಗನ್ನು ಮೊಣಕಾಲಕ್ಕೆ ಸೋಸಿ ಸ್ವಲ್ಪ ಮುಡಿ ಹತ್ರ ಇಟ್ಕೊಳ್ಳಿ. ಮತ್ತೆ ಬ್ರೀತ್ ಇನ್ ಮಾಡಿ ಮೇಲೆ ಬನ್ನಿ. ಬ್ರೀತ್ ಔಟ್ ಮಾಡ್ಕೊಂಡು ಸೇರಿಸಿ ಮೂಗನ್ನು ಮೊಣಕಾಲಕ್ಕೆ ಸೋಸೋ ಪ್ರಯತ್ನ ಮಾಡಿ. ಬ್ರೀತ್ ಇನ್ ಬ್ರೀತ್, ಬ್ರೀತ್ ಇನ್ ಬ್ರೀತ್ ಇನ್ ಬ್ರೀತ್ ಇನ್. ಅಲ್ಲಿಂದ ಅವೆಲ್ಲ ಮಾಡಿ ಎಷ್ಟು ಸಾಧ್ಯ ಎಷ್ಟು. ಎರಡು ಪಾದ ಇಟ್ಕೊಳ್ಳಿ. ಸ್ವಲ್ಪ ತಲೆ ಮೇಲೆ ಕೆತ್ಕೊಂಡು ಬಗ್ಗಿ 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 ಈ ಹಣೆನ ಎರಡು ಸೊಪ್ಸೋ ಪ್ರಯತ್ನ. 1 2 3 4 5 6 7 8 9 10. ಉಪವಿಷ್ಟ ಕೋನಾಸನ ಕರೀತೀವಿ. ಇದು ಮಾಡೋದ್ರಿಂದ ಈ ಸಯಾಟಿಕ್ ನರ್ವ್ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ನೋವುಗಳೆಲ್ಲ ಹೋಗುತ್ತೆ. ರಿವರ್ಸ್. ಬೆರಳು ಮಡಚಿ ಹಿಂದೆ ಚೆನ್ನಾಗಿ ಪ್ರೆಸ್ ಮಾಡಿ ಟ್ವಿಸ್ಟ್ ಮಾಡಿ 3 ಸಲ. ಇನ್ನೊಂದು ಕಾಲು ಚೇ ಚೇ ರಿವರ್ಸ್. ಬೆರಳು ಮಡಚಿ ಅದು ಟ್ವಿಸ್ಟ್ ಮಾಡಿದ್ದೆ. ಪೂರ್ಣ ಬಟರ್ಫ್ಲೈ ಮಾಡೋಣ. ಅದಕ್ಕೆ ಲಾಕ್ ಮಾಡ್ತೀವಿ. ನೇರ ಬೆನ್ನು ನೇರ ಈ ಥರ ಬೆನ್ನು ಬಗ್ಗಬಾರ್ದು. ಬೆನ್ನು ನೇರ ಇಟ್ಕೊಳ್ಳಿ. ಈಗ ನಿಮ್ಮ
ತೊಡೆ ಭಾಗನ ನೆಲಕ್ಕೆ ಸೊಗ್ಸೋ ಪ್ರಯತ್ನ ಮಾಡಿ. ಸೌಂಡ್ ಬರಲಿಲ್ಲ, ಹೊಡಿಬೇಕು ಕಡೆ ನೆಲಕ್ಕೆ. ಬೆತ್ತ ಕೋನಾಸನ. ಶ್ವಾಸ ತಗೊಳ್ಳಿ, ಶ್ವಾಸ ಬಿಡ್ತಾ ನಿಮ್ಮ ಹಣೆನ ನಿಮ್ಮ ಪಾದಕ್ಕೆ ಸೋಕಿಸೋ ಪ್ರಯತ್ನ. 1 2 3 4 5 6 7 8 9 10. ಮಾಡ್ತಾ ರಿಲ್ಯಾಕ್ಸ್. ಈಗ ಪದ್ಮಾಸನ ಹಾಕೋ ಪ್ರಯತ್ನ ಮಾಡೋಣ. ಎಡಗಾಲ ನೇರ ಇರಲಿ, ಬಲಗಾಲ ತಗೊಂಡು ಇಲ್ಲ ಕೈ. ಹಾಂ, ಎಡಗಾಲ ಹತ್ತಿರ ತಗೊಂಡು ಇಲ್ಲೊಂದು ಕೈ ಕೈ ಇಲ್ಲೊಂದು ಕೈ. ಹಾಂ ಹಾಂ, ಪದ್ಮಾಸನ ಕೂತ್ಕೊಳ್ಳಿ. ಆಯ್ತು, ಎಲ್ಲರಿಗೂ ಪ್ರಯತ್ನ ಮಾಡಿ. ತುಂಬ ನೋವಾದರೆ ಬಿಟ್ಬಿಟ್ಟು, ಇಲ್ಲಾಂದರೆ ಅರ್ಧ ಪದ್ಮಾಸನ ಆದರೂ ಹಾಕ್ತಾರೆ. ಒಂದು ಕಾಲು ಮಾತ್ರ ಹಾಕಿದ್ರೆ ಒಂದು ಸಿದ್ಧಾಸನ ಅಂತ ಕರಿ. ಇಲ್ಲಿ ಪದ್ಮ ಪರ್ವತಾಸನ ಮಾಡೋಣ. ಬ್ರೀತಿಂಗ್ ಮಾಡಿದ್ರೆ 2 ಕೈ ಮೇಲೆ ತಗೊಂಡು 1 ಚೆನ್ನಾಗಿ ಎಳಿಬೇಕು ಕೈನ. 2 3 4 5 ಬ್ರೀತಿಂಗ್ ಮಾಡಿ ಮಾಡ್ತಾ ಬಲಕ್ಕೆ ಎಳಿ ಚೆನ್ನಾಗಿ. 1 2 3 4 5 ಬ್ರೀತಿಂಗ್ ಮಾಡ್ತಾ ನೇರ ಬನ್ನಿ. ಬ್ರೀತಿಂಗ್ ಮಾಡ್ತಾ ಎಡಕ್ಕೆ. 1 2 3 4 5 ಬ್ರೀತಿಂಗ್ ಮಾಡಿ ಕೈ ಬಿಚ್ಚಿ ನಿಧಾನಕ್ಕೆ ಪಕ್ಕದಲ್ಲಿ ಇರಿಸಿ. ಪಕ್ಕದಲ್ಲಿ ಕೈನ ಪಕ್ಕದಲ್ಲಿ ಇಟ್ಕೊಂಡು ಡೋಲಾಸನ ಮಾಡೋಣ. ಇದನ್ನ ಮೇಲೆ ಕೆತ್ತಬೇಕು, ಇಲ್ಲಿ ಶಿಂಕ ಆಗುತ್ತೆ. ಬೇಕಿನ 1 2 3 4 5 6 7 8 9 ಈಗ ಮುಂದಿನ ಪ್ರಾಣಾಯಾಮ ಮಾಡೋಣ. ಬಾಹ್ಯ ಪ್ರಾಣಾಯಾಮ. ಶ್ವಾಸ ತಗೋಬೇಕು, ಶ್ವಾಸ ಹೊರಗಡೆ ಹಾಕಬೇಕು. ನಿಮಗೆ 3 ತ್ರಿಬಂಧ: ಮೂಲಬಂಧ, ಉದ್ಯಾನ ಬಂಧ, ಜಲದ ಬಂಧ. ಶ್ವಾಸ ತಗೊಳ್ಳಿ, ಶ್ವಾಸ ಹೊರಗಡೆ ಹಾಕಿ ಬ್ರೇಕ್ ಲಾಕ್ ಮಾಡಿ ಹೊಟ್ಟೆ ಹಿಂದೆ ಕೆಳ್ಕೊಳ್ಳಿ. ಎಷ್ಟು ಸಾಧ್ಯ ಅಷ್ಟು ಹಿಂದೆ ಕೆಳ್ಕೋಬೇಕು. ಚೆನ್ನಾಗಿ ಬೆನ್ನಿಗೆ ಸೋಕೋ ಥರ ಎಳ್ಕೋಬೇಕು. ಹೊಕ್ಕಳ ಕೆಳಭಾಗವನ್ನು ಮೇಲೆ ಕೆಳಿ. ಇದು ತ್ರಿಬಂಧ. ಈಗ ಕೆಳಗಡೆಯಿಂದ ಬಿಡ್ತಾ ಬನ್ನಿ. ಮೂಲಬಂಧ, ನೆಕ್ ತಲೆ ಮೇಲೆ ಕಿತ್ತು ಉಸಿರ್ಬೋದು. ಓಕೆ, ಇನ್ನೊಂದು ಸಾರಿ ಬಿಡಿ. ಕೊನೆಯದಾಗ ಒಂದು ಸರಿ ಬ್ರೀತಿಂಗ್, ಬ್ರೀತ್ ಔಟ್, ಲಾಕ್. ಬಿಡಿ. ಇದು ಮಾಡೋಣ. ಅಗ್ನಿಸಾರ ಕ್ರಿಯೆ. ಉಸಿರನ್ನ ಹೊರಗಡೆ ಹಾಕಬೇಕು, ಖಾಲಿ ಹೊಟ್ಟೆನ ಹಿಂದೆ ಮುಂದೆ ಆಡಿಸ್ಬೇಕು. ಇದು ನಮ್ಮ ಅಗ್ನಿ ತತ್ವನೇ ಹೆಚ್ಚಿಗೆ ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡುತ್ತೆ. ಓಕೆ, ಶ್ವಾಸ ತಗೊಳ್ಳಿ, ಶ್ವಾಸ ಹೊರಗಡೆ ಹಾಕಿ ಸ್ವಲ್ಪ ಹಿಂಗೆ ಮೇಲೆ ಕೆತ್ಕೊಳ್ಳಿ, ಪ್ರೆಸ್ ಮಾಡಿ. ಗ್ಯಾಪ್ ಸಿಗುತ್ತೆ, ಅವಾಗ ನಂಗೆ ಆಡಿಸ್ಬೋದು. ಬಿಟ್ಬಿಡಿ. ಇನ್ನೊಂದು ಸಾರಿ ಬ್ರೀತ್ ಇನ್, ಬ್ರೀತ್ ಔಟ್. ಬಿಟ್ಟು ಕೊನೆಯದಾಗ ಒಂದು ಸರಿ ಬ್ರೀತ್ ಇನ್, ಬ್ರೀತ್ ಔಟ್. ಬಿಟ್ಟು ರಿಲ್ಯಾಕ್ಸ್. ಈಗ ಮಾಡೋಣ ಉಜ್ಜಯಿ ಪ್ರಾಣಾಯಾಮ ಮಾಡೋಣ. ಗಂಟಲು ಶಬ್ದ ಮಾಡ್ತಾರೆ, ಗಾಳಿನ ಸ್ವಲ್ಪ ಹೊಸಬರು ಸ್ವಲ್ಪ ಟ್ರೈ ಮಾಡಿ.
ಇಲ್ಲಾಂದರೆ ಮಾಡಿಬಿಡಿ, ನೋಡ್ಕೊಳ್ಳಿ ಸುಮ್ಮನೆ ಹಿಂಗೆ ಆ ಥರ ಮಾಡಿ. ಉಳಿದವರು 3 ಸರಿ ಮಾಡೋಣ. ತಲೆ ಮೇಲೆ ಕಿತ್ತಿ ಶ್ವಾಸನ ಎಡಗಡೆ ಹೊರಗಡೆ ಗಾಳಿ ಹೊರಗಡೆ ಹಾಕಿ. ಇನ್ನೊಂದು ಸರಿ. ಇದು ಥೈರಾಯ್ಡ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತುಂಬ ರಾಮಬಾಣ ಥರ ಕೆಲಸ ಮಾಡುತ್ತೆ. ಅವ್ರು ಏನಂತಾರೆ, ಸಮಸ್ಯೆ ಇರ್ತಕ್ಕಂಥವ್ರು ಪ್ರತಿನಿತ್ಯ 5ರಿಂದ 10 ಸಾರಿ ಮಾಡ್ಬೋದು. ಓಕೆ, ಕೊನೆಯದಾಗ ಉಸಿರು ಮಾಡೋಣ. 2 ಶಂಕು ಮುದ್ರೆ ಇಟ್ಕೊಳ್ಳಿ, ಎಡ ಹಸ್ತ ಈ ಥರ ಇಟ್ಕೊಳ್ಳಿ, ಬಲ ಹಸ್ತನ ಈ ಥರ ಇಟ್ಕೊಳ್ಳಿ. ನೋಡಿ, ಈ ಥರ ಇವೆರಡು ಸೇರಿರ್ಬೇಕಿಲ್ಲ, ಇದು ಮಾತ್ರ ಹೊರಗಡೆ ಬಂದಿರಬೇಕು. ಇದರಿಂದ ಈ ಥರ ಇಟ್ಕೊಳ್ಳಿ. 2 ಬೆರಳು ಸೇರಿಸಿ, ತೋರು ಬೆರಳು ನಿಮ್ಮ ಹೆಬ್ಬೆರಳು 2 ಸೇರಿರಬೇಕು. ಇಲ್ಲ ಇಟ್ಕೊಳ್ಳಿ. ಇವಾಗ ಅದೇ ರೀತಿ ಶಂಕು ಮುದ್ರದಲ್ಲಿ ಈಗ ಉಜ್ಜೆ ಪ್ರಾಣಾಯಾಮ ಮಾಡೋಣ. ಒಂದ್ಸರಿ ಬಿಟ್ಟು ಎಡಗಡೆ ಬಿಟ್ಕೊಂಡು ಬಲಗಡೆ ಬಿಟ್ಕೊಂಡು ಎಡಗಡೆಯಿಂದ ಹೊರಗಡೆ ಹಾಕಿ. ಈಗ ಮಾಡೋಣ ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಹಸ್ತದಲ್ಲಿ ಜ್ಞಾನ ಮುದ್ರೆ, ಬಲಹಸ್ತದಲ್ಲಿ ನಾಸಿಕ ಮುದ್ರೆ. ಬಲ ಹೆಬ್ಬೆರಳಿಂದ ಬಲ ಹೊರಳ ಮುಚ್ಚಿಕೊಳ್ತೀರ. ಎಡಗಡೆ ಗಾಳಿ ತಗೊಳ್ಳಿ ಶುರು ಮಾಡ್ತೀರ. ಎಡಗಡೆ ಗಾಳಿ ತಗೊಳ್ಳಿ, ಎಡ ಮುಚ್ಚಿ ಬಲ ಬಿಡಬೇಕು. ಮತ್ತೆ ಬಲನ ತಗೊಳ್ಳಿ, ದೀರ್ಘ ಉಸಿರಾಟ, ಎಡ ಬಿಡಿ. ಇದು ಒಂದು ರೌಂಡ್. ಇನ್ನೊಂದು ರೌಂಡ್ ಬ್ರೀತ್ ಇನ್, ಎಡ ಮುಚ್ಚಿ ಬಲ ಬಿಡಿ. ಬಲನೇ ತಗೊಳ್ಳಿ, ಮುಚ್ಚಿ ಎಡ ಬಿಡಿ. ಈ ಥರ ಮಾಡಿ 5 ಸೆಕೆಂಡ್ಸ್ ಇನ್ಹೇಲ್, 5 ಸೆಕೆಂಡ್ಸ್ ಎಕ್ಸೇಲ್. ಆರಾಮಾಗಿ ನಿಧಾನ ಮಾಡಬೇಕು, ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರಿತೀವಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತ ಆಗುತ್ತೆ, ಸ್ಟ್ರೆಸ್ ಎಲ್ಲ ದೂರ ಆಗುತ್ತೆ, BP ನಾರ್ಮಲ್ ಆಗಿರೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನಮ್ಮ ವಾಲ್ಸಲ್ಲಿರ್ತಕ್ಕಂಥ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಎಂಟೈರ್ ನಮ್ಮ ನರ್ವಸ್ ಸಿಸ್ಟಮ್ ಸ್ಟ್ರೆಂಥನ್ ಆಗುತ್ತೆ. ನರ್ವಸ್ ಸಿಸ್ಟಮ್ ಏನೇ ತೊಂದರೆ ಇದರಿಂದ ದೂರ ಆಗುತ್ತೆ. ನಮ್ಮ ದೇಹದಲ್ಲಿ ನಾಡಿಗಳಿವೆ, 72,000 ನಾಡಿ. ಆ ನಾಡಿಗಳೆಲ್ಲ ಶುದ್ಧಿ ಆಗುತ್ತೆ. ನಾಡಿ ಕಣ್ಣಿಗೆ ಕಾಣೋದಿಲ್ಲ, ಆದರೆ ನರಗಳು ಮಾತ್ರ ಕಣ್ಣಿಗೆ ಕಾಣುತ್ತೆ. ಈ ಎರಡನ್ನೂ ಶುದ್ಧಿ ಮಾಡಿ. ನರದ ಕೆಲಸ ಏನಪ್ಪ ಅಂತ ಹೇಳಿದ್ರೆ ರಕ್ತ ಸಂಚಲನ ತಗೊಂಡು ಹೋಗೋದು. ಮತ್ತು ನಾಡಿದೇನಪ್ಪ ಅಂತ ಹೇಳಿದ್ರೆ ಪ್ರಾಣಶಕ್ತಿನ ಇಡೀ ದೇಹಕ್ಕೆ ಹರಿಸುವಂಥ. ಹಾಗಾಗಿ ಇದು ಎರಡನ್ನೂ ಶುದ್ಧಿ ಮಾಡಿ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಕರಿತೀವಿ. ಮಾಡಿದ್ಮೇಲೆ ಮಾಡುವಂಥ ಏಕೈಕ ಪ್ರಾಣಾಯಾಮ ಇದಾಗುತ್ತೆ. ನೀವು ಎನಿ ಟೈಮ್ ನಿಮಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆದಾಗ ಸ್ವಲ್ಪ ಯಾವಾಗ ಬೇಕಾದ್ರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ.
ಬೆರಳಿಂದ ಗಾಳಿ ಹೊರಗಡೆ ಹಾಕಿದ್ರೆ ನಿಲ್ಲಿಸಿ. ಇದನ್ನು ಶುರು ಮಾಡಬೇಕಾದ್ರೆ ನಾವು ಎಡಗಡೆ ಗಾಳಿ ತಗೊಂಡು ಶುರು ಮಾಡ್ತೀವಿ. ಕ್ಲೋಸ್ ಮಾಡಬೇಕಾದ್ರೆ ಎಡಗಡೆ ಗಾಳಿ ಹೊರಗಡೆ ಹಾಕಿದ ಮೇಲೆ ಕ್ಲೋಸ್ ಮಾಡ್ತೀವಿ. ಸೊ ಈ ಪ್ರಾಣಾಯಾಮ ಮಕ್ಕಳಲ್ಲಿ ಜ್ಞಾಪಕಶಕ್ತಿ ಹೆಚ್ಚಿಗೆ ಮಾಡೋದಕ್ಕೂ ಸಹಾಯ ಆಗುತ್ತೆ. ನಮ್ಮಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಅಂತ ಇರುತ್ತೆ, ಆ ಗ್ಲ್ಯಾಂಡ್ಸನ್ನು ಆಕ್ಟಿವೇಟ್ ಮಾಡೋದು ಮಾಡ. ಭ್ರಾಮರಿ ಪ್ರಾಣಾಯಾಮ ಮಾಡಿ 3 ಬಾರಿ ನೋಡಿ. ಭ್ರಾಮರಿ ಪ್ರಾಣಾಯಾಮ ಮಾಡಬೇಕಾದ್ರೆ ಕಿವಿ ಹೆಬ್ಬರಳಿಂದ ಕಣ್ಣು ಮೇಲೆ ಮುಚ್ಚಲಾತಾರೆ ಅಂತ ಮುಚ್ಕೋಬೇಕು. ನಂತರ 3 ಬೆರಳನ್ನೇ ಥರ ಕಣ್ಣು ಮೇಲೆ ಇಟ್ಕೊಳ್ಳಿ. 1 ಬೆರಳನ್ನ ನಿಮ್ಮ ಹುಬ್ಬುಗಳ ಮೇಲೆ ಈ ಥರ ಇಟ್ಕೊಳ್ಳಿ. ಇನ್ನೊಂದು ಏನಂತ ಹೇಳಿದ್ರೆ ನಾವು ಇದರಲ್ಲಿ ಮಾಡಬೇಕಾದ್ರೆ ಇನ್ನೊಂದು ಥರ ಮಾಡ್ಬೋದು. ಈ ಥರನೂ ಮಾಡ್ಬೋದು. ಓಕೆ, 3 ಟೈಮ್ಸ್ ಮಾಡೋಣ. ಸ್ವಲ್ಪ ತಗೊಳ್ಳಿ. ಬೆರಳು ಈ ಥರ ಮಾಡ್ಕೊಳ್ಳೋದಕ್ಕೆ ಷಣ್ಮುಖಿ ಮುದ್ರೆ ಅಂತಲೂ ಕರೀತಾರೆ. ಗೀತ ಪ್ರಾಣಾಯಾಮ 3 ಬಾರಿ ದೀರ್ಘ ಶ್ವಾಸ ತಗೊಂಡು ಹೊರಗಡೆ ಆಗ್ತಾ ಅಕಾರ ಉಕಾರ ಮಕಾರಗಳನ್ನು ಅನುಸಂಧಾನ ಮಾಡುತ್ತಾ ಓಂಕಾರ. ಮೆಡಿಟೇಷನ್ ಮಾಡೋಣ. ಪ್ರಣವ ಧ್ಯಾನ. ನಿಮ್ಮ ಗಮನ ಶ್ವಾಸದ ಕಡೆ ಇರಲಿ, ಶ್ವಾಸದ ಜೊತೆಯಲ್ಲಿ ಓಂಕಾರ ಇರಲಿ. ಧ್ಯಾನವನ್ನು ನಿಮ್ಮ ಸಮಯಕ್ಕೆ ತಕ್ಕಂಗೆ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಸಮಯದ ಅಭಾವ ಇರೋದ್ರಿಂದ ಬರೀ 1 ನಿಮಿಷ ಮಾಡಿ ಕ್ಲೋಸ್ ಮಾಡೋಣ. ಒಂದು ದೀರ್ಘ ಉಸಿರು ತಗೊಳ್ಳಿ. ಶ್ವಾಸನ ಹೊರಗಡೆ ಆಗ್ತಾ 2 ಕೈ ಮೇಲೆ ತಗೊಂಡು ಚೆನ್ನಾಗಿ ಮಾಡಿ ಕಣ್ಮೇಲೆ ಇಟ್ಕೊಳ್ಳಿ. ನಿಧಾನಕ್ಕೆ ಕಣ್ಣು ಮಾಡ್ತಾ ಮಾಡ್ತೀರಾ. ಬನ್ನಿ, ಆಸನಗಳನ್ನು ಮಾಡಿ ಕಾಲು ರಿಲ್ಯಾಕ್ಸ್ ಮಾಡಿ. ಕಾಲು ಹಚ್ಕೊಳ್ಳಿ. ವಜ್ರಾಸನ ಬನ್ನಿ. ಮೊದಲಿಗೆ ಮಾಡೋಣ ಮಂಡುಕಾಸನ. ನೋಡಿ, ಮಂಡುಕಾಸನ ಮಾಡಬೇಕಾದ್ರೆ ಹೆಬ್ಬೆರಳು ಈ ಥರ ಮಾಡಿಸ್ತೀವಿ, 4 ಬೆರಳು ಅದ್ರ ಮೇಲೆ ಮಡಿಸ್ಕೊಳ್ಳಿ. ಮಕ್ಕಳ ಹತ್ರ ಈ ಥರ ಕೊಂಡು ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ. ಶ್ವಾಸ ಮಾಡಿ ಮುಂದೆ ಹೋಗಿ ದೃಷ್ಟಿ ಮುಂದೆ ಇರಿ. ಯಾರಿಗೂ ಅಸಾಧ್ಯ ಅಂತವರು ಒಂದು 10 ಕೋರ್ಸ್ ಕಪಾಲಭಾತಿ ಮಾಡಿ. ಇನ್ನೊಂದು ಸಾರಿ ಬ್ರೀತ್ ಇನ್,
ಹೆಚ್ಚಿನ. ಸೊ ಇದನ್ನು ಮಾಡೋದ್ರಿಂದ ಪ್ಯಾಂಕ್ರಿಯಾಸ್ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಡಯಾಬಿಟಿಸ್ ಸಮಸ್ಯೆ ಇರ್ತಕ್ಕಂಥದ್ದು ತುಂಬ ಸರಿ. ಎಡ ಹಸ್ತದ ಮೇಲೆ ಬಲ ರೈತೇನು ಕುರಿತ ಮಾಡಿ ಕ್ರಾಸ್ ಮಾಡಿ ತಲೆ ಮುಂದೆ 1 2 3 4 5 6 7 8 9 10 ರೈತನ ಬನ್ನಿ. ಉಷ್ಟ್ರಾಸನ ಮಾಡೋಣ. ಅರ್ಧ ಉಷ್ಟ್ರಾಸನ. 2 ಕೈ ಹಿಂದೆ ಇಟ್ಕೊಳ್ಳಿ. ಫಸ್ಟ್ ಸೊಂಟ ಮುಂದೆ ತೊಳಬೇಕಿತ್ತು, ತೊಳೆಬಿಟ್ಟಿದ್ದೇನೆ. ಸೊಂಟದ ಬಗ್ಗೆ ನಂತರ ತಲೆ ಹಿಂದೆ ಕರ್ಕೊಂಡು 1 2 3 4 5 6 7 8 9 10. ವಜ್ರಾಸನ ಬನ್ನಿ. ಪೂರ್ಣ ಉಷ್ಟ್ರಾಸನ ಮಾಡೋಣ. ಮತ್ತೆ ಮೊಣಕಾಲ ಮೇಲೆ ಬನ್ನಿ. ಪಾದ ಮೇಲೆ ನಿಲ್ಲಿಸ್ಕೊಳ್ಳಿ. ನೀವು ಪಾದನ ಬೆಳೆ ಮೇಲೆ ನಿಲ್ಲಿಸ್ಕೊಳ್ಳಿ. ಹಿಂಬಡಿಗಳನ್ನು ಇಟ್ಕೊಳ್ಳಿ. ಇಲ್ಲೇ ಅಷ್ಟೇ ಸೊಂಟ ಮುಂದೆ ತಳ್ಳಿ. ಸೊಂಟದ ಬಗ್ಗಿ ತಲೆ ಹಿಂದೆ 2 3 4 5 6 7 8 9 ರಿಲ್ಯಾಕ್ಸ್. ವಜ್ರಾಸನದ ಹೊರಗಡೆ ಬನ್ನಿ. ಕಾಲು ರಿಲ್ಯಾಕ್ಸ್ ಮಾಡಿ. ಆಸನ ಮಾಡೋಣ. ಸಾಧ್ಯ ಆದರೆ ಪಾದ ಮೇಲೆ ಕೂತ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಕ್ರಾಸ್ ಮಾಡಿ. ಎರಡನ್ನೂ ಸೇರಿಸೋ ಪ್ರಯತ್ನ ಮಾಡಿ. ಮೊಣಕಾಲು ಮೇಲೆ 2 ಸೇರಿಸಿ. ಇದು ಮಾತ್ರ ಅದನ್ನು ಮೊಣಕಾಲ ಮೇಲೆ ಯಾವ್ದು ಕಾಲು ಇರ್ತೋ ಆ ಕೈ ಮೇಲೆಯಿಂದ ಮಾಡಿ. ಇಲ್ಲಿ ಕಪಾಲ ಭಾತಿ ತಂದ್ಕೊಂಡು ಮಾಡಿ. ಇದೇ ರೀತಿ ಇನ್ನೊಂದು ಕಾಲು ಚೇಂಜ್ ಮಾಡಿ ಈ ಥರ ಕ್ಲಾಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಯಾರು ಆಗುತ್ತೆ ಪಾದ ಕೂತು ಚೆನ್ನಾಗಿ ಎಡಬಿಡಿ. ಎಡಕಾಲ ಮೇಲೆ ಇದೆ, ಎಡಗೈ ಮೇಲೆ ಇದೆ, ಬಲಗೈ ಕೆಳಗಡೆ. ಮಾಡಿ ಶಿಥಿಲ ಜಲಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ತೀರಾ. ಕಾಲು ಜೋಡಿಸ್ಕೊಳ್ಳಿ. ವಕ್ರಾಸನ ಮಾಡೋಣ. ನೋಡಿ, ಎಡಗಾಲ ನೇರ ಇರಲಿ, ಬಲಗಾಲನ ಅರ್ಧಕ್ಕೆ ಮಾಡಿ. ನಿಮ್ಮ ಪಾದ ಬಂದು ಮೊಣಕಾಲು ಪಕ್ಕದಲ್ಲಿ ಕೂತ್ಕೊಳ್ಳಿ. ಬಲಗೈ ಹಿಂದಿಟ್ಟು ಸಪೋರ್ಟ್ ಇಟ್ಟು ಬಲಗೈ ಹಿಂದಿಟ್ಟು ಇದನ್ನು ಈ ಥರ ಎಳ್ಕೊಳ್ಳಿ ಚೆನ್ನಾಗಿ. ನಿಮ್ಮ ಕಡೆ ಎಳ್ಕೊಂಡು ಕೈನ ಈ ಥರ ಇಟ್ಕೊಳ್ಳಿ. ನೋಡಿ, ಇದು ಮೊಣಕಾಲು ಇಟ್ಕೊಳ್ಳಿ, ಇಲ್ಲಾಂದರೆ ಪಾದ ಹತ್ರ ಇಟ್ಕೊಳ್ಳಿ. ಹಿಂದಿತ್ತು ಹಿಂದಕ್ಕೆ ಮೇಲೆ ನೋಡಿ, ಕೆಳಗಡೆ ನೋಡಿ. 1 2 3 4 5 6 7 8 9 10 ಮಾಡಿ ಮಾಡ್ತೇವೆ. ಅದೇ ರೀತಿ ಬಲಗಾಲ ನೇರ ಇಲ್ಲಿ, ಎಡಗಾಲನ್ನ ಈ ಥರ ಅಡ್ಜಸ್ಟ್ ಮಾಡಿಸಿ ಚೆನ್ನಾಗಿ ಇಟ್ಕೊಳ್ಳಿ. ಈ ಥರ ಎಡ ಹಸ್ತನ ಹಿಂದೆ ಇಟ್ಕೊಳ್ಳಿ. ಬೆನ್ನು ನೇರ ಇರಬೇಕು. ಈ ಥರ ಮಲಗಿಸ್ಬಿಡ್ಬಾರ್ದು. ಈ ಥರ ನೇರ ಇಟ್ಕೊಳ್ಳಿ. ಬೆನ್ನು ನೇರ ಇಟ್ಕೊಂಡು ಹೇಳ್ಕೊಳ್ಳಿ. ಈ ಥರ ಇಲ್ಲಿ ಮೊಣಕಾಲ ಹತ್ರ ಇಟ್ಕೊಳ್ಳಿ, ಅದು ಪಾದ ಹತ್ರ ಇಟ್ಕೊಳ್ಳಿ. ಹಿಂದಿರ್ತೀವಿ. ನಿಮ್ಮ ಎಡ ಭುಜ ನೋಡಿ, ಮೇಲೆ ನೋಡಿ. 1 2 3 4 5 6 7 8 9 10 ಮಾಡಿ ರಿಲ್ಯಾಕ್ಸ್. ಬನ್ನಿ, ಕಟ್ಟೆ ಮೇಲೆ
ಚಕ್ರಾಸನ ಮಾಡಿ ಒಂದೊಂದೇ ಕಾಲು ಮಡಚಬೇಕು. ಬ್ರೀತಿಂಗ್ ಮಾಡಿ ನೇರ ಹಿಂದಿ ಮತ್ತು ಹಿಪ್ಸ್ ಎರಡು ಸೇರಿ ಎರಡು ಕಾಲು. ಭುಜಂಗಾಸನ ಮಾಡೋಣ. ಎರಡು ಹಸ್ತಗಳನ್ನು ನಿಮ್ಮ ಎದೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಶ್ವಾಸ ತಗೊಳ್ತಾ ಮೇಲೆ ಬನ್ನಿ 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 ಬನ್ನಿ. ಎತ್ತಿ ಹಿಂದೆ ಆದಷ್ಟು ಕಾಲು ಜೋಡಿಸೋ ಪ್ರಯತ್ನ. 1 2 3 4 5 6 7 8 9 10. ಅಲ್ಲೇ ಬ್ರೀತಿಂಗ್ ಮಾಡಿ. ಇನ್ನೊಂದು ಸಾರಿ ಬ್ರೀತಿಂಗ್ ಅಪ್. ಅಲ್ಲೇ ಬ್ರೀತ್ ಔಟ್. 1 2 3 4 5 6 7 8 9 ಮಾಡಿ ಬ್ರೀತ್ ಔಟ್ ಮಾಡ್ತೀವಿ. ಎಡ ಹಸ್ತದ ಮೇಲೆ ಬಲ ಹಸ್ತ ಸೆಕೆಂಡ್ ಟೈಪ್ ಮಾಡೋಣ. ಬ್ರೀತಿಂಗ್ ಅಪ್. ಅಲ್ಲೇ ಬ್ರೀತ್. 1 2 3 4 5 6 7 8 9 ಬಲ ಹಸ್ತದ ಮೇಲೆ ಎಡ ಹಸ್ತ. ಬ್ರೀತಿಂಗ್ ಅಪ್. ಅಲ್ಲೇ ಬ್ರೀತ್. 1 2 3 4 5 6 7 8 9 ಬ್ರೀತ್ ಔಟ್. ನಿಮ್ಮ ಹಸ್ತಗಳನ್ನು ಭುಜದ ಪಕ್ಕದಲ್ಲಿ ಇಟ್ಕೊಳ್ಳಿ. ಕಾಲು ಹಿಂದೆ ಅಗಲ ಮಾಡಿ ತ್ರೈಕ್ ಭುಜಂಗಾಸನ. ಬ್ರೀತಿಂಗ್ ಅಪ್. ಬ್ರೀತ್ ಔಟ್ ಮಾಡ್ತಾ ಬಲದಿಂದ ಎಡಕ್ಕೆ ನೋಡಿ. ನಿಮ್ಮ ಪಾದಗಳು ನೋಡ್ಕೊಳ್ಳಿ. 1 2 3 4 5 6 7 8 9 10. ಬ್ರೀತಿಂಗ್ ಮಾಡಿ ಮುಂದೆ ಬನ್ನಿ. ಬ್ರೀತ್ ಔಟ್ ಮಾಡ್ತಾ ಇಡಿ. ನಾವು ಸರ್ ಬ್ರೀತಿಂಗ್ ಅಪ್. ಬ್ರೀತ್ ಔಟ್ ಮಾಡ್ತಾ ಎಡಗಡೆಯಿಂದ ಪಾದಗಳನ್ನು 1 2 3 4 5 6 7 8 9 10. ಬ್ರೀತಿಂಗ್. ರಿಲ್ಯಾಕ್ಸ್. ಒಂದು 2 3 4 5 6 7 8 9 10. ಬ್ರೀತ್ ಔಟ್. ಇನ್ನೊಂದು ಕಾಲು ಬ್ರೀತಿಂಗ್ ಅಪ್. 1 2 3 4 5 6 7 8 9 10. ಬ್ರೀತ್ ಔಟ್. ಎರಡು ಕಾಲು ಬ್ರೀತಿಂಗ್ ಅಪ್. 1 2 3 4 5 6 7 8 9 10. ಬ್ರೀತ್ ಔಟ್. ವಿಪರೀತ ಅರ್ಧಶತಮಾನ. ಬಲಗೈ ಮುಂದೆ ಮಾಡಿ ಎಡಗೈ ಹಿಂದೆ ಸೊಂಟದ ಮೇಲೆ ಇಟ್ಕೊಳ್ಳಿ. ಬಲಗೈ ಮತ್ತು ಎಡಗಾಲ ಮೇಲೆ ಕಿತ್ತೋಣ. ಬ್ರೀತಿಂಗ್ ಅಪ್. 1 2 3 4 5. ಬ್ರೀತ್ ಔಟ್. ಈಗ ಎಡಗೈ ಮುಂದೆ ಬಲಗೈ ಹಿಂದೆ ಸೊಂಟದ ಮೇಲೆ. ಬ್ರೀತಿಂಗ್ ಅಪ್. ಎಡಗೈ ಬಲ. 1 2 3 4 5. ಬ್ರೀತ್ ಔಟ್. ಎರಡು ಕೈ ಹಿಂದೆ ಇಟ್ಕೊಳ್ಳಿ. ಈಗ ಎರಡು ಕಡೆ ಲಿಫ್ಟ್ ಮಾಡೋಣ. ಕೈ ಹಿಂದೆ ಕೆಳಗೆ ಚೆನ್ನಾಗಿ. ಬ್ರೀತಿಂಗ್ ಅಪ್. ಬ್ರೀತ್. 1 2 3 4 5. ಬ್ರೀತ್ ಔಟ್. ರಿಲ್ಯಾಕ್ಸ್. ಸ್ಥಿತಿಗೆ ಬನ್ನಿ. ಎರಡು ಕಾಲು ಮಡಚಿ ಹಿಂದೆ ಎತ್ತರ ಇಟ್ಕೊಳ್ಳಿ. ಇದು ಮಾಡ್ತಾ ನಿಮ್ಮ ಎದೆ ಭಾಗ ಮೇಲೆ ಕೆತ್ತಬೇಕು, ತಲೆ ಮೇಲೆ ಕೆತ್ತಬೇಕು, ಮೊಣಕಾಲ ಮೇಲೆ ಕೆತ್ತಬೇಕು, ಕಾಲು ಹಿಂದೆ ಜಗ್ತಾ ಇದೆ. ಓಕೆ, ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡಿ. ಬ್ರೀತಿಂಗ್ ಅಪ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಬೆನ್ನ ಮೇಲೆ ಮಾಡ್ಕೊಳ್ಳಿ. ಎರಡು ಕಾಲ ಮಡ್ಚ್ಕೊಳ್ಳಿ. ಮರ್ಕಟಾಸನ ಪೋಸ್ಚರ್ 1. ನಮಸ್ಕಾರ. ನೇರ ಇಟ್ಕೊಳ್ಳಿ.
ಇಲ್ಲೇ ಶ್ವಾಸ ತಗೊಳ್ಳಿ. ಹೋಲ್ಡ್ ಮಾಡಿ ಬಲಕ್ಕೆ ನಿಮ್ಮ ತಲೆ ಎಡಗಡೆ ತಿರ್ಸ್ಕೊಳ್ಳಿ. ಅಲ್ಲೇ ಬ್ರೀತ್ ಔಟ್ ಮಾಡಿ. 1 2 3 4 5 6 7 8 9 10. ಮತ್ತೆ ಬ್ರೀತಿಂಗ್ ಹೋಲ್ಡ್ ಮಾಡಿ ಎಡಕ್ಕೆ ಎಲ್ಲ ಬಲಕ್ಕೆ ಬ್ರೀತ್ ಔಟ್. 1 2 3 4 5 6 7 8 1. ಇಲ್ಲಿ ಪಾದವನ್ನು ದೂರ ದೂರ ಇಟ್ಕೊಳ್ಳಿ. ಮೊಣಕಾಲ ಸರಿ ಇರಲಿ. ಇಲ್ಲಿ ಶ್ವಾಸ ತಗೊಳ್ಳಿ. ಹೋಲ್ಡ್ ಮಾಡ್ತಾ ಬಲಕ್ಕೆ ನಿಮ್ಮ ಎಡಗಾಲಿನ ಮೊಣಕಾಲು ಬಂದು ಬಲಗಾಲಿನ ಪಾದದ ಹತ್ರ ಕೂತು ತಲೆಯನ್ನು ಎಡಗಡೆ ತಿರ್ಸ್ಕೊಳ್ಳಿ. ಎಲ್ಲ ಬ್ರೀತ್ ಔಟ್. 1 2 3 4 5 6 7 8 9 ಬ್ರೀತಿನ ಅಲ್ಲೇ ಬ್ರೀತ್. ಇಲ್ಲಿ ಮತ್ತೆ ಬ್ರೀತಿಂಗ್ ಮಾಡ್ತಾ ಎಡೆ ತಲೆ ಬಲಕ್ಕೆ 1 2 3 4 5 6 7 8 9 ಬ್ರೀತಿನ. ಈಗ ಕಾಲು ನೇರ ಮಾಡ್ಕೊಳ್ಳಿ. ಪೋಸ್ಚರ್ 3 ಬ್ರೀತಿನ 90 ಡಿಗ್ರಿ ಬ್ರೀತ್ ಔಟ್ ಮಾಡ್ತಾ ಎಡೆ ಕಾಲು ನೇರ ಇರಲಿ. ತಲೆಯನ್ನು ಬಲಕ್ಕೆ ತಿರ್ಸ್ಕೊಳ್ಳಿ. 1 2 3 4 5 6 7 8 9 10. ಒಂದು ಕಾಲು ಬ್ರೀತಿಂಗ್ ಬ್ರೀತ್. 1 2 3 4 5 6 7 8 9 10. ಸೇತು ಬಂದಾಸನ. 2 ಕಾಲು ಸೇರಿಸ್ಕೊಳ್ಳಿ. ಮಡಚಿ ನಿಮ್ಮ ಹಿಪ್ಸಿ ಕ್ಲೋಸ್ ಆಗಿ ನಿಮ್ಮ ಹಿಂಬಡಿಯನ್ನು ಇಟ್ಕೊಳ್ಳಿ. ಅಲ್ಲಿ ಹಿಂಬಡಿ ಹತ್ರ ಇಟ್ಕೊಳ್ಳಿ. ಕೈಯಿಂದ ಶ್ವಾಸ ತಗೊಳ್ತಾ ನಿಮ್ಮ ಸೊಂಟದ ಭಾಗದ ಮೇಲೆ ಇಟ್ಕೊಳ್ಳಿ. ಎತ್ತಿ 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 ಎತ್ತಿ. 1 2 3 4 5 6 7 8 9 10 ಮಾಡಿ. ಕಾಲು ಪವನ ಮುಕ್ತಾಸನ. ಬಲಗಾಲ ಮಡಚಿ 2 ಕೈಲಿ ಲಾಕ್ ಮಾಡ್ಕೊಂಡು ಮೊಣಕಾಲ ಹತ್ರ ಇಟ್ಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ನಿಮ್ಮ ಮೂಗನ್ನು ಮೊಣಕಾಲ ಶ್ವಾಸ 1 2 3 4 5 ಮಾಡಿ. ಇನ್ನೊಂದು ಕಾಲು 1 2 3 4 5 ಮಾಡಿ. 2 ಕಾಲು ಮೂಗನ್ನು 2 ಮೊಣಕಾಲುಗಳ ಮಧ್ಯೆ ಸ್ವಲ್ಪ ಪ್ರಯತ್ನ. 1 2 3 4 5 ಹಂಗೆ ರೊಟೇಟ್ ಹೋಲ್ಡ್ ಮಾಡಿ. ಮಾಡೋಣ. ಪಾದ ರೊಟೇಷನ್ ಮಾಡೋಣ. ಮೊದಲಿಗೆ ಬಲಗಾಲು 1 2 3 4 5 ರಿವರ್ಸ್ 1 2 3 4 5 ಎಡಗಾಲಿಂದ ಬಲಗಡೆ 1 2 ದೊಡ್ಡ ರೌಂಡ್ 3 4 5 ರಿವರ್ಸ್ 1 2 3 4 5. ಇದು ಮಾಡೋಣ. ಸೈಕ್ಲಿಂಗ್ ಮಾಡೋಣ. ಫಸ್ಟ್ ಟೈಪ್ ಮಾಡೋಣ. ಎರಡು ಕೈಗಳನ್ನ ಈ ಥರ ಹಸ್ತ್ರ ನಿಮ್ಮ ಗೆಳೆಯ ಪಕ್ಕದಲ್ಲಿ ಇಟ್ಕೊಳ್ಳಿ. ಕಾಲನ್ನ ಸೈಕಲ್ ತುಳಿಯೋ ಥರ ಮಾಡಿ ಕ್ಲಾಕ್ ವೈಸ್ ನಿಧಾನಕ್ಕೆ ಮಾಡಿ. ನಿಧಾನಕ್ಕೆ ಮಾಡಿ. ನಿಧಾನಕ್ಕೆ ಜಾಸ್ತಿ ಮೇಲೆ ಕೆತ್ಕೊಡಿ. ಸ್ವಲ್ಪ ಫಾಸ್ಟ್ ಮಾಡಿ. ಇನ್ನೂ ಸ್ವಲ್ಪ ಫಾಸ್ಟ್.
이제 봤어. 나 이렇게 봤어 말이야. 봤더니 ಅದೇ ಫಾಸ್ಟ್ ಮಾಡಿ ಇನ್ನು ಸ್ವಲ್ಪ ಫಾಸ್ಟ್. ಈ ಕಡೆ ಅವ್ರು ಯಾರು ಮಾಡ್ತಾ ಇಲ್ಲ. ಸೈಕಲ್ ಡೌನ್ ಆಗಿ ಹೋಗ್ತಾ ಇದ್ದಾರೆ. ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡೋಣ. ಹಸ್ತಗಳು ಮೇಲ್ಮುಖವಾಗಿರಲಿ. ಕಾಲುಗಳು ದೂರ ಇಟ್ಕೊಳ್ಳಿ. ಕಿರುಬೆರಳು ನೆಲಕ್ಕೆ ಸುತ್ತಾ ಇರಲಿ. ನಿಮ್ಮ ಗಮನ ಶ್ವಾಸದ ಕಡೆ ಇರಲಿ. ಈ ಸೈಕ್ಲಿಂಗ್ ಮಾಡೋದ್ರಿಂದ ಯಾರಿಗೆಲ್ಲ ಈ ತೊಡೆ ಭಾಗಗಳದೆಲ್ಲ ತುಂಬ ದಪ್ಪ ಇರುತ್ತೆ ಎಲ್ಲ ಕಡಿಮೆ ಆಗುತ್ತೆ. ಚೆನ್ನಾಗಿ ಮಾಡಬೇಕು. ನಿಮ್ಮ ಶ್ವಾಸವನ್ನೇ ಗಮನಿಸಿ. ಇಡೀ ದೇಹನ ಸಂಪೂರ್ಣ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸಂಪೂರ್ಣ ಸಡಿಲ ಬಿಟ್ಬಿಡಿ. ಎಲ್ಲೂ ಬಿಗಿತಾ ಬೇಡ. ಪೂರ್ಣ ವಿಶ್ರಾಂತಿ. ಪಾದದಿಂದ ತಲೆಯವರೆಗೆ ನಿಮ್ಮ ದೇಹದ ಒಂದೊಂದೇ ಅಂಗನ ಮನಸ್ಸಿನಲ್ಲೇ ಗಮನಿಸ್ತಾ ಬನ್ನಿ ಮತ್ತು ಆ ಭಾಗದಲ್ಲಿ ರಿಲ್ಯಾಕ್ಸ್ ಆಗಿದೆ ಅಂತ ಭಾವಿಸ್ಕೊಳ್ಳಿ. ಮೊದಲಿಗೆ ಬಲಪಾದ, ಪಾದದ ಬೆರಳು, ಬಲ ಮೀನುಖಂಡ, ಬಲ ಮೊಣಕಾಲು, ಬಲ ತೊಡೆ, ಎಡಪಾದ, ಪಾದದ ಬೆರಳು, ಎಡ ಮೀನುಖಂಡ, ಎಡ ಮೊಣಕಾಲು, ಎಡ ತೊಡೆ, ಸೊಂಟದ ಭಾಗ, ಪೂರ್ತಿ ಹಿಪ್ಸ್ ಜಾಯಿಂಟ್ಸ್ನೆಲ್ಲ ಗಮನಿಸಿ. ಪುಷ್ಟದ ಭಾಗನೆಲ್ಲ ಗಮನಿಸ್ಕೊಳ್ಳಿ. ಬೆನ್ನು, ಮೊದಲಿಗೆ ಸೊಂಟದ ಭಾಗನ ಗಮನಿಸ್ತೇವೆ, ನಂತರ ಬೆನ್ನನ್ನು ಗಮನಿಸಿ. ಎಲ್ಲವೂ ರಿಲ್ಯಾಕ್ಸ್ ಆಗಿದೆ ಅಂತ ಭಾವಿಸ್ಕೊಳ್ಳಿ. ಹೊಟ್ಟೆಯ ಭಾಗ, ಎದೆಯ ಭಾಗ, ಬಲಹಸ್ತ, ಬಲ ಮೊಣಕೈ, ಬಲ ತೋಳು, ಬಲ ಭುಜ, ಎಡಹಸ್ತ, ಎಡ ಮೊಣಕೈ, ಎಡ ತೋಳು, ಎಡ ಭುಜ, ಗಂಟಲಿನ ಭಾಗ, ಮುಖದ ಭಾಗ, ಇದರಲ್ಲಿರ್ತಕ್ಕಂಥೆಲ್ಲ ಪಂಚೇಂದ್ರಿಯಗಳನ್ನು ಗಮನಿಸ್ತೀರ. ಕಣ್ಣು, ಕಿವಿ, ಮೂಗು, ಬಾಯಿ, ಕೆನೆ ಎಲ್ಲ ಗಮನಿಸಿ. ತಲೆಯ ಭಾಗ, ತಲೆಯಿಂದ ಪಾದದವರೆಗೆ ಇಡೀ ದೇಹನೊಮ್ಮೆ ಗಮನಿಸ್ಕೋತೀರ. ಮತ್ತು ಪಾದದಿಂದ ತಲೆಯವರೆಗೊಮ್ಮೆ ಗಮನಿಸಿ. ಇಡೀ ದೇಹ ರಿಲ್ಯಾಕ್ಸ್ ಆಗಿದೆ, ಅದು ಚೈತನ್ಯಗೊಂಡಿದೆ ಅಂತ ಭಾವಿಸ್ಕೊಳ್ಳಿ. ಕೈಲಿ ಆದಿ ಮುದ್ರೆ ಇಟ್ಕೊಳ್ಳಿ. ದೀರ್ಘ ಶ್ವಾಸ ತಗೊಳ್ಳಿ. ಬಾಡಿ ಸ್ವಲ್ಪ ಲಿಫ್ಟ್ ಮಾಡಿ, ಟೈಟ್ ಮಾಡಿ. ಟೈಟ್ 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 ರಿಲೀಸ್. ಇನ್ನೊಂದು ಸರಿ ಬ್ರೀತಿಂಗ್ ಹೋಲ್ಡ್ ಮಾಡಿ, ಲಿಫ್ಟ್ ಮಾಡಿ. ಟೈಟ್ 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 ರಿಲೀಸ್. ಕೈ ಕಾಲೆಲ್ಲನೂ ಚಾಲನೆ ಕೊಡಿ. ಚೆನ್ನಾಗಿ ಆಡಿಸ್ಕೊಳ್ಳಿ. ಎರಡು ಕೈ ಮೇಲೆ ತಗೊಂಡು ಚೆನ್ನಾಗಿ ರಬ್ ಮಾಡಿ. ಕಣ್ಮೇಲೆ ಇಟ್ಕೊಳ್ಳಿ. ಕಾಲು ಜೋಡಿಸ್ಕೊಳ್ಳಿ. ಎಡಗಾಲ ಅರ್ಧಕ್ಕೆ ಮಡಚಿ, ಎಡ ಹಸ್ತ ಎದೆಯ ಮೇಲೆ, ಬಲಗೈ ಹಿಂದಿಗೆ ಚಾಚಿ. ಎಲ್ಲ ಬ್ರೀತಿಂಗ್ ಮಾಡಿ. ಇದು ಸ್ವಲ್ಪ ಅಂತ ಬಲ ತಿರುಗಿ ಮತ್ತೆ ಬ್ರೀತಿಂಗ್ ಮಾಡಿ. ಇದು ಸ್ವಲ್ಪ ಅರ್ಥ ಮೇಲೆ. बोलो भारत माता की जय। बोलो भारत माता की जय। बोलो भारत माता की जय। वंदे मातरम, वंदे मातरम, वंदे मातरम। गो माता की जय। श्री कृष्ण परमात्मा की जय। हम सारे ओंकारदೊಂದಿಗೆ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಓಕೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. हम सर्व ओंकारदೊಂದಿಗೆ ಸರ್ವೇ बोल सकते हैं. सर्वे भवन्तु सुखिनः, सर्वे सन्तु निरामयाः, सर्वे
ಮಾಡಿ ತಲೆ ಮೇಲೆ ಕೆತ್ತಿ ಎರಡು ಕೈ ಕೆತ್ತಿರಪ್ಪ ಮಾಡಿ ಹರಿ ಓಂ